ಪಂಚಾಯತ್ ಧಾರವಾಡ. ಬಂಧುಗಳೇ, ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರ ಗದಗ ಕಲಘಟಕಿ ಬಣ್ಣದ ತೊಟ್ಟಿಲು ಮತ್ತು ನವಲಗುಂದ ಜಮಖಾನ. ಧಾರವಾಡ ಜಿಲ್ಲೆಯ ವಿವಿಧ ಕರಕುಶಲ ಕಲೆಗಳಿಗೆ ತವರು ಜಿಲ್ಲೆಯಾಗಿದ್ದು, ಮುಖ್ಯವಾಗಿ ಗದಗದ ರಾಷ್ಟ್ರಧ್ವಜದ ಅಧಿಕೃತ ತಯಾರಿಕಾ ಕೇಂದ್ರ. ನವಲಗುಂದದ ಪ್ರಸಿದ್ಧ ಜಮಖಾನೆ ಮತ್ತು ಕಲಘಟಕಿಯ ಹೆಸರಾಂತ ತೊಟ್ಟಿಲು ತಯಾರಿಕೆ. ಹೀಗೆ ವಿವಿಧ ಕರಕುಶಲತೆಯನ್ನ ಹಾಗೂ ಕುಶಲಕರ್ಮಿಗಳನ್ನ ಹೊಂದಿರುವ ಜಿಲ್ಲೆಯಾಗಿದೆ. ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ರಾಷ್ಟ್ರಧ್ವಜದ ತಯಾರಿಕೆ ಈ ಕೇಂದ್ರ 1921ರಲ್ಲಿ ಪಿಂಗಾಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ್ದು, ಗರಗ ಗ್ರಾಮವು ಭಾರತದ ರಾಷ್ಟ್ರೀಯ ಧ್ವಜ ತಯಾರಿಕೆಯ ಏಕೈಕ ಅಧಿಕೃತ ಕೇಂದ್ರವಾಗಿದೆ. ಅದಾದ ನಂತರ ದಾಲಪಟ ಜಾನಪದ ಕಲಾ ತಂಡವನ್ನು ನೋಡ್ತಾ ಇದೀವಿ. ಶ್ರೀ ಅಡಿವೆಪ್ಪ ಮಾಯಪ್ಪ ಶಿವಳ್ಳಿ ಹಾಗೂ ಶ್ರೀ ಹಿರೇ ಹನುಮಂತಪ್ಪ ಎಸ್ ಒಳ್ಳಿ ಅವರ ಜಾನಪದ ತಂಡ. ಜಾನಪದ ಕಲಾ ತಂಡದ ಹಿಂಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಸ್ತಬ್ಧ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರಿನಲ್ಲಿ ಗಡಿ ಗೋಪುರಗಳಿದ್ದು, ದೊಡ್ಡ ಬಸವಣ್ಣ ದೇವಸ್ಥಾನದ ನಿರ್ಮಾಣವನ್ನ ಮಾಡಿದ್ದು ನಾಡಪ್ರಭು ಕೆಂಪೇಗೌಡರು. 4 ದಿಕ್ಕಿನಲ್ಲಿಯೂ ಕೂಡ ಗೋಪುರಗಳನ್ನು ಕಟ್ಟಿಸಿ ನಗರದ ಎಲ್ಲೆಯನ್ನ ಗುರುತು ಮಾಡಿದ್ರು ನಾಡಪ್ರಭು ಕೆಂಪೇಗೌಡರು. ಎಲ್ಲ ವರ್ಗದ, ಎಲ್ಲ ಜನಾಂಗದ, ಎಲ್ಲ ಪಂಥದ ಜನರಿಗೆ ಬದುಕಲಿಕ್ಕಾಗಿ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಂಥವರು ನಾಡಪ್ರಭು ಕೆಂಪೇಗೌಡರು. 10 ಪೇಟೆಗಳನ್ನು ನಿರ್ಮಾಣ ಮಾಡಿ ವಾಣಿಜ್ಯ ದೃಷ್ಟಿಯಲ್ಲಿ ಬೆಂಗಳೂರನ್ನ ಔನ್ನತ್ಯಕ್ಕೇರುವ ಹಾಗೆ ಬುನಾದಿಯನ್ನ ಹಾಕಿದವರು ನಾಡಪ್ರಭು ಕೆಂಪೇಗೌಡರು. ಕೆರೆ ಕಟ್ಟೆಗಳನ್ನು ಕಟ್ಟಿಸಿ ನೀರಾವರಿ ಸಮೃದ್ಧವಾಗಿ ಇರುವ ಹಾಗೆ ಜಲ ಸುರಕ್ಷತೆಯನ್ನ ಆ ದಿನಮಾನಗಳಲ್ಲಿಯೇ ತಂದಂಥವರು ನಾಡಪ್ರಭು ಕೆಂಪೇಗೌಡರು. ಅವರು ಹಾಕಿಕೊಟ್ಟಂತಹ ಭದ್ರ ಬುನಾದಿಯ ಅಡಿಯಲ್ಲಿ ಬೆಂಗಳೂರು ಇಂದು ವಿಶ್ವವಿಖ್ಯಾತಿಯನ್ನ ಪಡೆದಿರುವಂಥ ಸಿಲಿಕಾನ್ ಸಿಟಿಯಾಗಿ, ಮಹಾನಗರವಾಗಿ ರೂಪುಗೊಂಡಿದೆ. ಬಂಧುಗಳೇ, 500 ವರ್ಷಗಳ ಹಿಂದೆಯೇ ಒಂದು ಸ್ವಚ್ಛ ಸುಸಜ್ಜಿತ ನಗರಕ್ಕೆ ಅಣಿ ಹಾಕಿದ್ದು, ಅಡಿಗಲ್ಲನ್ನ ಹಾಕಿದ್ದು, ಅವತ್ತೇ ಸ್ಮಾರ್ಟ್ ಸಿಟಿಯನ್ನ ನಿರ್ಮಾಣ ಮಾಡಿದ್ದು ನಾಡಪ್ರಭು ಕೆಂಪೇಗೌಡರು. ಇವತ್ತು ಬೆಂಗಳೂರು ವಿಶ್ವ ಮಟ್ಟದಲ್ಲಿ ಇಷ್ಟು ಖ್ಯಾತಿ ಗಳಿಸಬೇಕಂತ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ಮಹಾನಗರ, ಸುಸಜ್ಜಿತ ನಗರ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಹಾಗೆ ಕೆಂಪೇಗೌಡರ ಸ್ವತೆ ಲಕ್ಷ್ಮೀ ದೇವಿಯರನ್ನು ಕೂಡ ತಾವು ಅಲ್ಲಿ ಕಾಣಬಹುದು. ದಾಲಪಟ, ಕತ್ತಿ ವರಸೆ, ಮುಳ್ಳಿನ ಚಕ್ರ ಹಾಗೆ ವಿಶೇಷವಾದಂತಹ ದೊಣ್ಣೆ ವರಸೆಯ ಕಲಾ ತಂಡವನ್ನ ತಾವು ನೋಡ್ತಾ ಇದ್ದೀರಾ. ದಾಲಪಟ, ಕತ್ತಿ ವರಸೆ, ಮುಳ್ಳಿನ ಚಕ್ರ ಇದು ಅಲೆಮಾರಿ ಕಲಾವಿದರ ಸಂಘ. ಪರಂಪರಾಗತವಾಗಿ ನಡೆಸಿಕೊಂಡು ಬರುತ್ತಿರುವಂತಹ ಗೊಂಬೆಗಳ ಪ್ರದರ್ಶನ ವೈವಿಧ್ಯತೆಯಿಂದ ಕೂಡಿದೆ. ಇದಲ್ಲದೆ ಜೀವಂತಿಕೆಯನ್ನ ಕೂಡ ಪಡೆದುಕೊಂಡಿದೆ ದಾಲಪಟ, ಕತ್ತಿ ವರಸೆ, ಮುಳ್ಳಿನ ಚಕ್ರ. ದಾಲಪಟ ಎಂಬ ಖಡ್ಗದಿಂದ ತಲೆ ಮೇಲೆ ಕಾಯಿ ಒಡೆಯುವುದು, ಹೊಟ್ಟೆ ಮೇಲೆ ಸೌತೆಕಾಯಿ ಕತ್ತರಿಸುವುದು ಮುಂತಾದ ಚಮತ್ಕಾರಗಳ ಸಾಹಸಗಳನ್ನ ಪ್ರದರ್ಶನ ಮಾಡುತ್ತಾರೆ. ಇದಲ್ಲದೆ ಶೌರ್ಯದ ಸಂಕೇತವಾದ ಕತ್ತಿ ವರಸೆ ಲಾಠಿ ತಿರುಗಿಸುವುದರ ಮೂಲಕ ಮೈ ನವಿರೇಳಿಸುವ ಪ್ರದರ್ಶನ ನೀಡುತ್ತಾರೆ. ಈ ಪ್ರದರ್ಶನದಲ್ಲಿ ಸಮ್ಮಾಳ, ಡೋಲು, ತಾಸೆ ವಾದನವನ್ನು ತುಂಬಾ ಪರಿಣಾಮಕಾರಿಯಾಗಿ ಬಳಸುತ್ತಾರೆ. ಮುಂದಿನ ಸ್ತಬ್ಧ ಚಿತ್ರ ಉತ್ತರ ಕನ್ನಡ ಜಿಲ್ಲೆ. ಬಂಧುಗಳೇ, ರಾಣಿ ಚೆನ್ನಭೈರಾದೇವಿ ಮಸಾಲೆ ರಾಣಿ ಎಂದಲೇ ಪ್ರಸಿದ್ಧಳು. ರಾಣಿ ಚೆನ್ನಭೈರಾದೇವಿ ಸುಮಾರು 15ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಪ್ರಭುತ್ವವನ್ನ ಹೊಂದಿದ ಶಕ್ತಿಶಾಲಿ ಸಾಂಪ್ರದಾಯಿಕ ನಾಯಕಿಯಾಗಿದ್ದು, ಭಟ್ಕಳ, ಶಿರಸಿ, ಹೊನ್ನಾವರ ಮತ್ತಿತರ ಭಾಗಗಳಲ್ಲಿ ಪ್ರಸಿದ್ಧಿಯಾಗಿದ್ದರು. ಕಾಳು ಮೆಣಸು ಅಥವಾ ಕರಿ ಮೆಣಸು ವ್ಯಾಪಾರದಲ್ಲಿ ತೀವ್ರವಾಗಿ ತೊಡಗಿಸಿಕೊಂಡಿದ್ದು, ಈ ವ್ಯಾಪಾರದ ಮೂಲಕ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಪಡೆದರು. ಮೆಣಸು ಮತ್ತು ಅನೇಕ ಇನ್ನಿತರ ವಸ್ತುಗಳನ್ನ ಯುರೋಪ್, ಇರಾನ್, ನೈಜೀರಿಯಾ ಮುಂತಾದ ದೇಶಗಳಿಗೆ ರಫ್ತು ಮಾಡಲಾಗುತ್ತಿತ್ತು. ರಾಣಿಯ ಆಡಳಿತದಲ್ಲಿ ಮಾರುಕಟ್ಟೆಗಳನ್ನ ಪ್ರೋತ್ಸಾಹಿಸಲಾಗುತ್ತಿತ್ತು.
ಪ್ರವಾಸಿಗರು ಅಥವಾ ವ್ಯಾಪಾರಿಗಳು ಸ್ವತಂತ್ರವಾಗಿ ಸಾಗಾಣೆಯು ಹೇಗೆ ಪ್ರಭುತ್ವ ವ್ಯಾಪ್ತಿಯಲ್ಲಿರಬಹುದು ಎಂಬುದನ್ನ ಇವರ ಆಳ್ವಿಕೆಯಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಜನತೆಗೆ ಸಮಾನ ಅವಕಾಶಗಳನ್ನ ನೀಡುವುದರ ಮೂಲಕ ಬೌದ್ಧ ಧರ್ಮ, ಕ್ರೈಸ್ತ ಧರ್ಮಗಳಿಗೂ ಸಹ ಅನುಕೂಲ ಕಲ್ಪಿಸಲಾಗಿತ್ತು. ಭಿನ್ನ ಭಿನ್ನ ಧರ್ಮೀಯ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನ ನೀಡಲಾಗಿತ್ತು. ಪೋರ್ಚುಗೀಸ್ ಆಕ್ರಮಣಗಳನ್ನ ತಡೆಯಲು ರಾಣಿ ಧೈರ್ಯದಿಂದ ಹೋರಾಡಿದರು. ತನ್ನ ಸೇನೆಯನ್ನ ಉತ್ತಮವಾಗಿ ನಿಯೋಜಿಸಿ ಆಕ್ರಮಣಗಳನ್ನು ತಡೆಯಲು ತೀಕ್ಷ್ಣ ನೀತಿ ಅನುಸರಿಸಿದ್ದರು. ರಾಣಿಯ ಆಡಳಿತದಲ್ಲಿ ಕನ್ನಡ ಸಾಹಿತ್ಯ, ಜೈನ ಶಾಸನ ಹಾಗೂ ಇತರ ಭಾರತೀಯ ಕಲಾತ್ಮಕ ಕಾರ್ಯಗಳಲ್ಲಿ ಗಮನಾರ್ಹವಾದ ಹೂಡಿಕೆಯನ್ನ ತರಲಾಗಿತ್ತು. ಇವರ ಆಡಳಿತದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ನೀಡಲಾಗಿತ್ತು. ಹಿಂದೆ ಬರುತ್ತಿರುವಂತಹ ಕಲಾ ತಂಡ ಢಕ್ಕೆ ಕುಣಿತ, ಶ್ರೀ ನಾಗರಾಜ ದುರ್ಗಯ್ಯಗೊಂಡ, ಶ್ರೀ ದುರ್ಗಗೊಂಡರ ಢಕ್ಕೆ ಕುಣಿತ ಜಾನಪದ ಸಂಘ, ಹಲ್ಯಾಣಿ, ಹೆರೆಬೀಡು, ಉತ್ತರ ಕನ್ನಡ ಜಿಲ್ಲೆ. ಗೊಂಡರ ಢಕ್ಕೆ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವ ಗೊಂಡರು ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು. ಇವರು ಆಚರಿಸುವ ಹೋಳಿ ಕುಣಿತವನ್ನ ಹೋಳಿ ಅಡಬು ಎಂದು ಕರೆಯುತ್ತಾರೆ. ಈ ಕುಣಿತವು ಗೊಂಡರಿಗೆ ಸೀಮಿತವಾದ ವಿಶಿಷ್ಟವಾದ ಕಲೆ. ಕುಣಿತದಲ್ಲಿ ಸುಮಾರು 14 ಕಲಾವಿದರಿದ್ದು ಪ್ರತಿಯೊಬ್ಬರಿಗೂ ಬಣ್ಣದ ಧೋತರ, ಕೆಂಪು ಪೇಟ, ಹೂವಿನ ತಲೆಯುಡಿಗೆ, ಬೆಳ್ಳಿಯ ಉಡಿದಾರ, ಕಾಲು ಖಡ್ಗ ಧರಿಸಿ ಕೈಯಲ್ಲಿ ಢಕ್ಕೆ ಹಿಡಿದಿರುತ್ತಾರೆ. ಇಬ್ಬರು ಕಾಮಣ್ಣನ ವೇಷಧಾರಿಗಳಿದ್ದು ಕೆಂಪು ಬಿಳಿಯ ಪಂಚೆಗಳನ್ನುಟ್ಟು ಕಡು ನೀಲಿ ಬಣ್ಣದ ಉದ್ದನೆಯ ನಿಲುವಂಗಿ ಧರಿಸುತ್ತಾರೆ. ನಿಲುವಂಗಿ ಮುಖಭಾಗಕ್ಕೆ ಬಟ್ಟೆಯಿಂದ ತಯಾರಿಸಿದ ಆನೆಯ ಮುಖವಾಡ ಸೇರಿಸಿ ಹೊಲೆದಿರುತ್ತಾರೆ. ಬಾಗಲಕೋಟೆ ಜಿಲ್ಲೆ ಸ್ತಬ್ಧ ಚಿತ್ರವನ್ನ ನೀವಿಲ್ಲಿ ಕಾಣ್ತಾ ಇದ್ದೀರಿ. ಕೂಡಲ ಸಂಗಮ ಮತ್ತು ಶಿಲ್ಪಕಲೆಗಳ ನಾಡು ಬಾಗಲಕೋಟೆ. 12ನೇ ಶತಮಾನದ ಶರಣರಾಗಿ ಸಮಾಜ ಸುಧಾರಕರಾಗಿ ಕಾಯಕವೇ ಕೈಲಾಸ ಎಂಬ ತತ್ವ ಸಾರಿದ ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಸುಮಾರು 10 ವರ್ಷಗಳು ವಾಸವಿದ್ದರು. ಶಿಕ್ಷಣ ಮತ್ತು ಮಾರ್ಗದರ್ಶನ ಪಡೆದರು. ಕೂಡಲ ಸಂಗಮವು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಳವಾಗಿದೆ. ಬಸವಣ್ಣನವರು ಲಿಂಗೈಕ್ಯವಾದ ಸ್ಥಳವಾಗಿದೆ. ಇದು ಐತಿಹಾಸಿಕ, ಆಧ್ಯಾತ್ಮಿಕ ಹಾಗೂ ತೀರ್ಥಯಾತ್ರಾ ಸ್ಥಳವಾಗಿದೆ. ಶಿಲ್ಪಕಲೆಗಳ ನಾಡು ಬಾಗಲಕೋಟೆ. ಸುಭದ್ರ ಆಡಳಿತ ನೀಡಿದ ಚಾಲುಕ್ಯರು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಸೃಷ್ಟಿ ಮಾಡಿದರು. ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲಿನ ಶಿಲ್ಪಕಲಾ ದೇವಾಲಯಗಳು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತಿವೆ. ಪಟ್ಟದಕಲ್ಲು ಚಾಲುಕ್ಯ ರಾಜವಂಶಸ್ಥರು ನಿರ್ಮಿಸಿದ ಹಿಂದೂ, ಜೈನ ಮತ್ತು ಬೌದ್ಧ ಸ್ಮಾರಕಗಳ ಸಂಕೀರ್ಣವಾಗಿದೆ. ಉತ್ತರ ಭಾರತದ ಆರ್ಯ ಮತ್ತು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪ ಶೈಲಿಗಳ ಮಿಶ್ರಣಕ್ಕೆ ಹೆಸರುವಾಸಿಯಾಗಿದೆ. ಪಟ್ಟದಕಲ್ಲು 10 ದೇವಾಲಯಗಳ ಮತ್ತು ಹಲವಾರು ಸಣ್ಣ ಸಣ್ಣ ದೇವಾಲಯಗಳ ಸಂಕೀರ್ಣವಾಗಿದೆ. ಪಟ್ಟದಕಲ್ಲಿನಲ್ಲಿ ಎಲ್ಲ ದೇವಾಲಯಗಳು ಒಂದೇ ಕಡೆ ಇರುವುದರಿಂದ ವೀಕ್ಷಣೆಗೆ ಬಂದ ಪ್ರವಾಸಿಗರಿಗೆ ಸ್ವಲ್ಪವೂ ಬೇಸರವೆನಿಸುವುದಿಲ್ಲ. ಇದಲ್ಲದೆ ಸಮೀಪದಲ್ಲೇ ಇರುವ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಅನೇಕ ಶಿವಾಲಯಗಳ ಸಮುಚ್ಚಯವಾಗಿರುವ ಮಹಾಕೂಟವನ್ನು ಮತ್ತು ಕಲಾ ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗುವ ಐಹೊಳೆಯ ದೇವಾಲಯಗಳನ್ನು ಈ ಸ್ತಬ್ಧ ಚಿತ್ರದಲ್ಲಿ ನೀವು ಕಣ್ತುಂಬಿಕೊಳ್ಳಬಹುದಾಗಿದೆ.